ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮೊಬೈಲ್ನಿಂದ ಆಗುವ ಅನುಕೂಲಗಳು. ಸೊ ಈ ವಿಚಾರದ ಬಗ್ಗೆ ಕೆಲವೊಂದು ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆದ್ರೆ ದಯವಿಟ್ಟು ಇಷ್ಟ ಆದ್ರೆ ಅಂತಲ್ಲ, ದಯವಿಟ್ಟು ಇಷ್ಟ ಆಗುತ್ತೋ ಬಿಡುತ್ತೋ ನೆಕ್ಸ್ಟ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬರ್. ಸೊ ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ದಿಸ್ ಈಸ್ ಮೈ ರಿಕ್ವೆಸ್ಟ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಕೆಲವೊಂದು ಪಾಯಿಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಮೊಬೈಲ್ ಇದು ಉತ್ತಮವಾದ ತಂತ್ರಜ್ಞಾನ ಅಂತಾನೆ ಹೇಳ್ಬೋದು. ಇನ್ನು ಇದರ ಅನುಕೂಲದ ಬಗ್ಗೆ ಅಂತ ಹೇಳಿದ್ರೆ, ಮೊಬೈಲ್ ನಮ್ಮ ಅಂಗೈಯಲ್ಲೇ ಸಿಗುತ್ತೆ ಅಂತಾನೆ, ಪ್ರಪಂಚನೇ ನಮ್ಮ ಕೈಯಲ್ಲಿದೆ. ಸೊ ಅಂದ್ರೆ ಅಂಗೈಯಲ್ಲಿ ಪ್ರಪಂಚ ಅಂತ ಹೇಳಿದ್ರೆ ಅದು ನಮ್ಮ ಮೊಬೈಲ್ ಅಂತಾನೆ ಹೇಳ್ಬೋದು. ತಪ್ಪಿಲ್ಲ, ಈ ರೀತಿ ಹೇಳಿದ್ರು ಮೊಬೈಲ್ಗೆ ಏನು ತಪ್ಪಿಲ್ಲ. ನಮ್ಮ ಅಂಗೈಯಲ್ಲಿ ಇಡೀ ಜಗತ್ತನ್ನೇ ತೋರ್ಸಂತ ಏಕೈಕ ವಸ್ತು ಅಂತ ಹೇಳಿದ್ರೆ ಮೊಬೈಲ್. ಇವಾಗಿನ ಇದ್ರಲ್ಲಿ ಯಾರು ಸಹ ಮೊಬೈಲ್ ಇಲ್ದಂಗೆನೆ ಇಲ್ಲ. ಅಟ್ಲೀಸ್ಟ್ ಏನಾಗಿದೆ ಅಪ್ಪ ಈಗಿನ ಜನರೇಷನ್ ಅಂದ್ರೆ, ಒಂದು ಹೊತ್ತು ಊಟನಾದ್ರೂ ಮಿಸ್ ಮಾಡ್ತಾರೆ, ಬಟ್ ಮೊಬೈಲ್ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ. ಎನಿ ಟೈಮ್ ಜೊತೆಗೆ ಇರುತ್ತೆ. ವ್ಯಕ್ತಿನಾದ್ರೂ ಮಿಸ್ ಮಾಡ್ಕೋತಾರೆ, ಊಟ ಆದ್ರೂ ಮಿಸ್ ಮಾಡ್ಕೊಂತಾರೆ, ಜಾಗ ಆದ್ರೂ ಮಿಸ್ ಮಾಡ್ಕೋತಾರೆ, ಏನೇನಾದ್ರೂ ಮಿಸ್ ಮಾಡ್ಕೋತಾರೆ, ಬಟ್ ಮೊಬೈಲ್ ಮಾತ್ರ ಯಾರು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಸೊ ಅದರಿಂದ ಕೆಲವೊಂದು ಪಾಯಿಂಟ್ಸ್ ನಂಗೆ ಕಂಡು ಬಂತು, ಏನೇನು ಅನುಕೂಲಗಳಾಗ್ಬೋದು ಈ ಮೊಬೈಲ್ ಬಂದಿರೋದ್ರಿಂದ ನಮ್ಗೆ ಅಂತ ಹೇಳಿ. ಮೊದಲನೇದಾಗಿ ನಾನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ, ಒಂದೊಂದನ್ನಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸುಲಭವಾಗಿ ಸಂಪರ್ಕದಲ್ಲಿ ಇಡಬಹುದು. ಸೊ ಏನಪ್ಪಾ ಅಂತ ಹೇಳಿದ್ರೆ, ವ್ಯಕ್ತಿಗಳನ್ನ ಅವಾಗಿನ ಕಾಲದಲ್ಲೆಲ್ಲ ಹೇಗಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿನ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ಲೆಟರ್, ಪೋಸ್ಟ್ ಆಫೀಸ್ ಇತ್ತು. ನಾವು ಪೋಸ್ಟ್ ಆಫೀಸ್ ಇದ್ದಾಗ ನಾವು ಲೆಟರ್ ಬರ್ಬಿಟ್ಟು ಪೋಸ್ಟ್ ಆಫೀಸಿಗೆ ಹೋಗಿ ಹಾಕ್ಬಿಟ್ಟು, ಅದು ಹತ್ರ ಇದ್ರೆ ಒಂದು 2 days ಅಲ್ಲಿ, ದೂರ ಇದ್ರೆ ಒಂದು ವಾರದಲ್ಲಿ, ಸೊ ಮುಟ್ಟೋದಕ್ಕೆ ಒಂದು ವಾರ ಆಗ್ಬಿಡೋದು. ನಮ್ಗೆ ಏನೇ ವಿಚಾರಗಳು ಹೇಳ್ಕೋಬೇಕು ಅಂದ್ರು ತುಂಬಾನೇ ದೂರದ ಟೈಮು, ಲಾಂಗ್ ಟರ್ಮ್ ಅಲ್ಲಿ ಅದು ವಿಷಯ ಮುಟ್ತಿತ್ತು. ಇವಾಗ ಎಂತ ಇಲ್ಲ, ಏನಾದ್ರೂ ಹೇಳ್ಬೇಕಾ, ಸೊ ಸಡನ್ ಆಗಿ ಫೋನ್ ಮಾಡು, ಹಾಗಾಗಿ ಸಂಪರ್ಕ ಬೇಗನೆ ವರ್ಗಾವಣೆ ಆಗ್ಬಿಡುತ್ತೆ. ಶಿಕ್ಷಣ ಪಡಿಬಹುದು. ಇವಾಗ ನೋಡಿ, ಶಿಕ್ಷಣ ಇಡೀ ನಾವು ಫೋನ್ ಓಪನ್ ಮಾಡ್ಬಿಟ್ರೆ ಶಿಕ್ಷಣದ ಮಾಹಿತಿ ಎಲ್ಲಾನು, ಈಗ ಯಾವುದೇ ತರ ಶಿಕ್ಷಣ ಬೇಕು, ಶಿಕ್ಷಣ ಬಗ್ಗೆ ಮಾಹಿತಿ ಪ್ರತಿಯೊಂದನ್ನು ಈ ಫೋನಲ್ಲೇನೆ ತಿಳ್ಕೊಬಹುದು. ಇನ್ನೂ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಇವಾಗಿನ ಪೇರೆಂಟ್ಸ್, ಸೊ ಇನ್ಕ್ಲೂಡ್ ನನ್ನನ್ನು ಸೇರಿಸ್ಕೊಂಡು ಹೇಳೋದಾದ್ರೆ, ಕ್ಲಾಸಿಗೆ ಹೋಗಿ ಬರ್ತಾರೆ ಮಕ್ಕಳು. ಕೆಲವೊಬ್ರು ICSE ಇರ್ತಾರೆ, CBSE ಇರ್ತಾರೆ, ಸ್ಟೇಟ್ ಅಲ್ಲಿ ಇರ್ತಾರೆ, ಇನ್ಯಾವುದೋ ಲ್ಯಾಂಗ್ವೇಜ್ ಇದರಲ್ಲಿ ಇರ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಲಾಸಲ್ಲಿ ಪಾಠ ಕೇಳ್ಕೊಂಡ್ ಬಂದಿರ್ತಾರೆ, ಮನೆಗೆ ಬಂದು ಹೇಳ್ಕೊಡ್ಬೇಕಾದ್ರೆ ಮದರಿಗೆ ತುಂಬಾ ಅನುಕೂಲ ಆಗಿದೆ. ಮನೇಲಿ ಹೇಳ್ಕೊಡ್ತಾರೆ ಅವರಿಗೆ ಕೆಲವೊಂದು ವಿಚಾರ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಸೊ ಗೂಗಲಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಆರಾಮಾಗಿ ಎಲ್ಲಾ ವಿಚಾರನೂ ಗೊತ್ತಾಗುತ್ತೆ. ಶಿಕ್ಷಣದ ಬಗ್ಗೆ ಇರ್ಬೋದು, ಓದಿನ ಬಗ್ಗೆ ಇರ್ಬೋದು, ಮಕ್ಕಳಿಗೆ ಏನೇ ಒಂದು ನಮಗೆ ಗೊತ್ತಾಗ್ಲಿಲ್ಲದನ್ನು ಸಹ ಈ ಗೂಗಲಲ್ಲಿ ಇವಾಗ ಎಲ್ರು ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಸೊ ಗೂಗಲ್ ತೆಗೆದ ತಕ್ಷಣ ನಮ್ಗೆ ಎಲ್ಲಾ ತರದ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ನು ವ್ಯಾಪಾರಗಳಿಗೂ ಸಹ, ಅಂದ್ರೆ ಇವಾಗ ಶೇರ್ ಮಾರ್ಕೆಟ್ ಆಗಿರ್ಲಿ, ಏನೇ ಒಂದು ವ್ಯವಹಾರ ಮಾಡೋದಾಗಿರ್ಲಿ, ಅದನ್ನು ಸಹ ಈ ಫೋನಿಂದಾನೇ ಮಾಡ್ಬೋದು. ಹಾಗಾಗಿ ಫೋನು ವ್ಯವಹಾರ ಮಾಡೋಕ್ಕೂ ಸಹ ತುಂಬಾ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಮೇಯ್ನ್ ಆಗಿ ಫೋನ್ ಬಂದ ತಕ್ಷಣನೇ, ನಾವು ಇವತ್ತು ಫೋನ್ ಪರ್ಚೇಸ್ ಮಾಡಿದ್ವಿ ಅಂದ್ರೆ ಫಸ್ಟ್ ನಾವು ಫೋನಲ್ಲಿ ಚೆಕ್ ಮಾಡೋದೇ ಕ್ಯಾಮ್ರಾ. ಸೊ ಕ್ಯಾಮ್ರಾ ಇರೋದ್ರಿಂದ ಅವಾಗೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ, ಒಂದು ಸ್ವೀಟ್ ಮೆಮೊರಿಗಳ್ನು ಸಹ ಫೋಟೋಗ್ರಾಫರ್ನ ಕರೆಸ್ಬೇಕಿತ್ತು, ಅವ್ರು ಕರೆಸ್ಬಿಟ್ಟು ಫೋಟೋ ತೆಗೆಸ್ಕೋಬೇಕಿತ್ತು, ಅವ್ರು ತಂದ್ಕೊಡೋವರೆಗೂ ವೆಯ್ಟ್ ಮಾಡ್ಬೇಕಿತ್ತು, ಅದೊಂದು ಆಲ್ಬಮ್ಗೆ ಇಟ್ಕೋಬೇಕಿತ್ತು. ಸ್ವಲ್ಪ ದಿನ ಅದು ಚೆನ್ನಾಗಿದ್ದ ಫ್ರೆಶ್ ಆಗಿ ಅನ್ಸೋದು, ಹೋಗ್ತಾ ಎಲ್ಲ ಪ್ರಿಂಟ್ ಎಲ್ಲ ಹಾಳಾಗ್ಬಿಟ್ಟು ಫೋಟೋ ಎಲ್ಲ ಮೆಮೊರಿ ಹೋಗ್ಬಿಡೋದು. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಫೋನ್ ಬಂದಿರೋದ್ರಿಂದ ಫೋಟೋಗಳು ತಕೊಂಡು ಸೇಫ್ ಆಗಿ ನಾವು ಫೋನಲ್ಲಿ ಇಟ್ಕೋಬಹುದು, ಇನ್ನೊಂದು ಮೆಮೊರಿ ಕಾರ್ಡಿಗೆ ಹಾಕೋಬಹುದು. ಮೊದಲು ಫೋಟೋ ತಕೊಂತೀವಿ, ಎಲ್ಲೇ ಹೋದ್ರು ಸೆಲ್ಫಿ ಇದಕ್ಕೂ ಸಹ ಫೋನ್ ತುಂಬಾನೇ ಯೂಸ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ಗೂಗಲ್ ಆ್ಯಪು, ಫೋನ್ ಆ್ಯಪು. ಇವಾಗ ಅಂದ್ರೆ ಫೋನ್ ಪೇ, ಗೂಗಲ್ ಪೇ, ಇವಾಗ ಎಲ್ಲರೂ ಹೋಗಿರ್ತೀವಿ, ಅಮೌಂಟನ್ನ ಕೈಯಾಗೆ ಇಟ್ಕೊಂಡು ಹೋಗಕ್ ಆಗಿರಲ್ಲ. ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ಸೇಫ್ಟಿನೂ ಅಲ್ಲ, ತುಂಬಾ ಅಮೌಂಟ್ ಕೈಯಾಗಿ ಇಟ್ಕೊಂಡು ಹೋಗ್ತಾ ಇರೋದು. ಕೆಲವೊಂದು ಟೈಮ್ ಈ ಗೂಗಲ್ ಪೇ, ಫೋನ್ ಪೇ ತುಂಬಾನೇ ಅನುಕೂಲ ಆಗುತ್ತೆ. ಅದಕ್ಕೂ ಸಹ ಫೋನ್ ಬೇಕು, ಅದಕ್ಕೂ ಯೂಸ್ ಮಾಡ್ತೀವಿ. ಇನ್ನು ಬ್ಯಾಂಕ್ ಆ್ಯಪ್ಗಳು ಆಗಲಿ, ಬ್ಯಾಂಕಲ್ಲಿ ನಮ್ಗೆ ಏನು ಟ್ರಾನ್ಸಾಕ್ಷನ್ ಆಗ್ತಿದೆ ಏನು ಅಂತ ಹೇಳ್ಬಿಟ್ಟು ಅವಾಗ ಬ್ಯಾಂಕಿಗೆ ಹೋಗ್ಬಿಟ್ಟೇ ತಿಳ್ಕೊಬೇಕಿತ್ತು.
ಇವಾಗೆಲ್ಲ ನಿಯರ್ ಬ್ಯಾಂಕ್‌ಗಳು ಸಿಗ್ತವೆ. ಅವಾಗೆಲ್ಲ ಒಂದೊಂದು ಊರಿಗೆ ಹೋಗ್ಬಿಟ್ಟು ಬ್ಯಾಂಕ್‌ಗಳೆಲ್ಲ ಇರ್ತಿತ್ತು. ಇವಾಗ ಹತ್ರನೇ ಇರ್ಲಿ, ದೂರನೇ ಇರ್ಲಿ ಬ್ಯಾಂಕಿಂದ ನಾವ್ ಏನೇ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಸೊ ನಮ್ಮ ಅಕೌಂಟ್‌ನ ಫೋನ್ ನಂಬರ್‌ಗೆ ಕನೆಕ್ಟ್ ಮಾಡ್ಬಿಡ್ತಾರೆ. ಸೊ ಎಲ್ಲಾ ಇನ್ಫಾರ್ಮೇಶನ್ ಫೋನಲ್ಲೇ ನಮ್ಗೆ ಸಿಗುತ್ತೆ. ಸೊ ವಿದ್ಯುತ್ ಬಿಲ್ ಕೂಡ ಕಟ್ಬೋದು. ಇವಾಗ ಅಲ್ಲೇ ಹೋಗ್ಬಿಟ್ಟು ಕಟ್ಬೇಕು, ಕರೆಂಟ್ ಆಫೀಸಿಗೆ ಹೋಗಿ ಕಟ್ಬೇಕು ಅಂತ ಏನಿಲ್ಲ. ಫೋನಲ್ಲೇ ನಾವು ಕರೆಂಟ್ ಬಿಲ್‌ನು ಕಟ್ಬೋದು, ವಾಟರ್ ಬಿಲ್ ಕಟ್ಬೋದು. ಇನ್ನು ಶಿಕ್ಷಣ ವಿಷಯ ಆಲ್ರೆಡಿ ಹೇಳ್ದೆ. ಶಿಕ್ಷಣಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಏನು ಅಂತೇಳಿ. ಇನ್ನ ಸಿಲಿಂಡರ್ ಸಹ ಬುಕ್ ಮಾಡ್ಬೋದು. ಅವಾಗ ಹೋಗಿ ಆಫೀಸಿಗೆ ಬುಕ್ ಮಾಡ್ಬೇಕಿತ್ತು. ಸೊ ಇವಾಗ ಫೋನಲ್ಲೇ ಬುಕ್ ಮಾಡೋದ್ರಿಂದ ಅದು ಸಹ ಅನುಕೂಲ ಆಗಿದೆ. ಈಗ ಲಾಂಗ್ ದೂರ ಇರ್ತಾರೆ ಕೆಲವೊಬ್ರು, ಅವರಿಗೆ ಅವಾಗೆಲ್ಲ ಅವ್ರನ್ನ ಸಂಪರ್ಕ ಮಾಡಕ್ ಆಗ್ತಿರ್ಲಿಲ್ಲ. ಏನಾದ್ರು ಹೇಳ್ಕೋಬೇಕು ಇವಾಗೆಲ್ಲ ಎಲ್ರುನು ಇವಾಗ ದುಡಿತಾ ಇರೋದೇ ದುಡ್ಡಿಗಾಗಿ. ಸೊ ಕೆಲವೊಂದ್ ಟೈಮು ಈ ಗೌರ್ಮೆಂಟ್ ಅಪಾಯಿಂಟ್ಸೇ ಆಗ್ಲಿ, ಪ್ರೈವೇಟೇ ಆಗ್ಲಿ, ಅವರು ಕೆಲವೊಂದ್ ಟೈಮ್ ಅನಿವಾರ್ಯ ಪರಿಸ್ಥಿತಿಗೆ ದೂರ ಹೋಗ್ಬಿಟ್ಟು ವರ್ಕ್ ಮಾಡೋಂತ ಪರಿಸ್ಥಿತಿ ಇರುತ್ತೆ. ಸೊ ಅವಾಗ ಫ್ಯಾಮಿಲಿ ಒಂದ್ ಕಡೆ, ಅವ್ರು ಒಂದ್ ಕಡೆ ಇರ್ತಾರೆ, ಸಂಪರ್ಕದಲ್ಲಿ ಇರೋಕ್ ಆಗೋದಿಲ್ಲ. ಈ ಸಂಪರ್ಕ ಸೇತುವೆ ಅಂತಾನೆ ಈ ಮೊಬೈಲ್ ಹೇಳ್ಬೋದು. ಅವರು ಪ್ರತಿನಿತ್ಯ ಪ್ರತಿ ಕ್ಷಣ ಮೊಬೈಲಲ್ಲಿ ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ಬೋದು. ಅದು ಹೇಳಿದ್ನಲ್ಲ. ಸೊ ದೂರದಲ್ಲಿರೋರ್ನು ಸಹ ಸಂಪರ್ಕದಲ್ಲಿ ಇಡ್ಬೋದು. ಇನ್ನು ಅಡ್ಗೆ ಮಾಡಲು ಅಂದ್ರೆ ಈ ಫೋನಲ್ಲಿ ಯೂಟ್ಯೂಬ್ ಸೊ ಎಲ್ಲದನ್ನು ಇದು ಮಾಡ್ಕೊಂಡೇನ. ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಇನ್ನು ಆಕ್ಚುಲಿ ಬ್ಯಾಚುಲರ್ಸ್ಗೆ ತುಂಬಾನೇ ಯೂಟ್ಯೂಬ್ ಅಡುಗೆ ಮನೆ ಕಾರ್ಯಕ್ರಮಗಳು ಯೂಸ್ ಆಗುತ್ತೆ. ಬ್ಯಾಚುಲರ್ಸ್ ಅಂತ ಅಲ್ಲ, ಪ್ರತಿಯೊಬ್ಬ ಮಹಿಳೆಯರಿಗೆ ಆಗ್ಲಿ, ಪುರುಷರಿಗಾಗ್ಲಿ, ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ರಿಗೂ ಸಹ ಯೂಟ್ಯೂಬ್ ಅಡುಗೆ ವಿಚಾರಗಳು ಸಹ ಅದ್ರಲ್ಲಿ ಸಿಗೋದ್ರಿಂದ ಫೋನ್ ತುಂಬಾ ಯೂಸ್ ಆಗ್ತಿದೆ. ಟೈಲರ್ಸು, ಸೊ ಕೆಲವೊಬ್ರಿಗೆ ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಕಲಿಯಕ್ ಆಗೋದಿಲ್ಲ. ಅದ್ರಲ್ಲಿ ಸಹ ತುಂಬಾ ಜನ ಯೂಟ್ಯೂಬ್ಗೆ ನಮ್ ತರ. ಸೊ ನಾನು ಈ ವಿಚಾರ ಶೇರ್ ಮಾಡ್ಕೊಂತೀನಿ. ಕೆಲವೊಬ್ರು ಯಾರಿಗೆ ಯಾವ ಜ್ಞಾನದ ಬಗ್ಗೆ ಅರಿವಿರುತ್ತೋ ಅವರು ಆ ಜ್ಞಾನದ ಬಗ್ಗೆ ವಿಡಿಯೋ ಮಾಡಾಕ್ದಾಗ ಸೊ ಹೊರಗೆ ಹೋಗಿ ಕಲಿಯಕ್ ಆಗೋದಿಲ್ಲ. ಕೆಲವೊಂದು ಟೈಲರ್ ಅಂತ ಅಲ್ಲ, ಸ್ಯಾರಿ ಕುಚ್ಚೆ ಇರ್ಬೋದು, ಡಿಸೈನ್ಸ್ ಇರೋದು, ಎಂಬ್ರಾಯ್ಡರಿ ಇರ್ಬೋದು, ಅರಿ ವರ್ಕ್ ಇರ್ಬೋದು, ಪ್ರತಿಯೊಂದು ಏನೇ ಮನೇಲಿ ಮಾಡೋಂಥ ಬಿಸ್ನೆಸ್ನು ಸಹ ಫೋನಲ್ಲೇ ನಾವು ತಿಳ್ಕೊಳೋದ್ರಿಂದ ಅದು ಸಹ ಮನೇಲಿರೋರಿಗೆ ತುಂಬಾ ಅನುಕೂಲ ಆಗಿದೆ. ಇನ್ನು ಆರೋಗ್ಯದ ವಿಚಾರ, ಕೆಲವೊಂದ್ ಟೈಮು ಇದ್ದಕ್ಕಿದ್ದಂಗೆ ಆರೋಗ್ಯ ನಮ್ ಕೈಲಿರಲ್ಲ. ಕೆಲವೊಂದ್ ಟೈಮ್ ಕೈ ಕೊಟ್ಬಿಡುತ್ತೆ. ಅವಾಗ ಹಾಸ್ಪಿಟಲ್ಸ್ಗೆಲ್ಲ ಹೋಗೋಕೆ ಆಗ್ತಿರಲ್ಲ. ಅಂತ ಸಿಚುವೇಶನ್ಲೂ ಸಹ ಆರೋಗ್ಯ ಮಾಹಿತಿನೂ ಸಹ ನಾವು ಫೋನಲ್ಲೇ ತಿಳ್ಕೊಬೋದು. ಇನ್ನು ಒಂದ್ ಸ್ಥಳದ ಬಗ್ಗೆ ನಾವೆಲ್ಲೋ ಹೋಗ್ಬೇಕು, ಈಗ ಒಂದ್ ಟ್ರಿಪ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಅವಾಗೆಲ್ಲ ಒಬ್ಬ ಡ್ರೈವರ್ಸ್ನ ಇಟ್ಕೊಂಡು ಟ್ರಿಪ್ ಪ್ಲಾನು, ಎಲ್ಲಿ ಹೋಗ್ಬೇಕು, ಎಷ್ಟು ಕಿಲೋಮೀಟರ್ ಎಷ್ಟಾಗುತ್ತೆ ಇದ್ ಮಾಡ್ತೀವಿ. ಇವಾಗ ಆ ತರ ಏನಿಲ್ಲ. ಫೋನಲ್ಲೇ ಸಹ ನಾವ್ ಎಲ್ಲಿ ಟ್ರಿಪ್ ಹೋಗ್ಬೋದು, ಆ ಪ್ಲೇಸಲ್ಲಿ ಏನಿದೆ, ಎಷ್ಟು ಗಂಟೆಗೆ ಮುಟ್ತೀವಿ, ಎಷ್ಟು ಗಂಟೆಗೆ ಹೋಗ್ತೀವಿ, ಸೊ ಎಲ್ಲಾ ಇನ್ಫಾರ್ಮೇಶನ್ ಸಿಗೋದ್ರ ಜೊತೆ ರೂಟ್ ಮ್ಯಾಪು ಸಹ ಅದ್ರಲ್ಲಿ ಗೂಗಲ್ ಮ್ಯಾಪಲ್ಲೂ ಸಹ ಸಿಗುತ್ತೆ. ಇನ್ನು ಪ್ರಾಣಿ ಪಕ್ಷಿಗಳ ಬಗ್ಗೆ ನಮ್ಗೇನೋ ಇಲ್ಲೇ ಕಾಗೆ, ಗುಬ್ಬಿ, ಬೆಕ್ಕು, ನಾಯಿ ಇವನ್ನೇ ನೋಡಿರ್ತೀವಿ. ಕೆಲವೊಂದ್ಸತಿ ಇನ್ನೂ ಹೆಚ್ಚಿಗೆ ನೋಡಿರ್ತೀವಿ. ಅದನ್ನು ತುಂಬಾನೇ ನೋಡಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಅದನ್ನು ಸಹ ಈ ಫೋನಲ್ಲೇ ಪ್ರಾಣಿಗಳ ಬಗ್ಗೆ ಫೋಟೋಸ್ ಆಗಿರ್ಲಿ, ವಿಡಿಯೋಸ್ ಆಗಿರ್ಲಿ, ಚಿತ್ರಗಳಾಗಿರ್ಲಿ ಎಲ್ಲವನ್ನೂ ಸಹ ಫೋನಲ್ಲಿ ನೋಡ್ಬೋದು. ಅದು ಸಹ ಪ್ರಾಣಿಗಳ ಮಾಹಿತಿನೂ ಸಿಗುತ್ತೆ. ಇನ್ನು ಸ್ಕೂಲ್ಗಳ ಬಗ್ಗೆ ಮಾಹಿತಿ, ಇವಾಗ ಸ್ಕೂಲ್ ಇನ್ನು 3 ಮಂತ್ಸ್ಗೆ ಮತ್ತೆ ರಿಓಪನ್ ಆಗುತ್ತೆ. ಕೆಲವೊಂದ್ ಕಡೆ ಸ್ಕೂಲ್ ಚೇಂಜ್ ಮಾಡೋದು ಇರುತ್ತೆ. ಕೆಲವೊಂದು ಸ್ಕೂಲ್ನ ಬೇರೆ ಕಡೆ ಸರ್ಚ್ ಮಾಡ್ತಿರ್ತಾರೆ. ಅವರಿಗೂ ಸಹ ಸ್ಕೂಲ್ ಎಲ್ಲೆಲ್ಲಿ ಹೋಗ್ಬಿಟ್ಟು ನೋಡ್ಬೇಕು, ಸರ್ಚ್ ಮಾಡ್ಬೇಕು, ಹೋಗಕ್ಕೆ ಆಗಲ್ಲ. ಸೊ ಮನೆಯಲ್ಲೇ ಕುತ್ಕೊಂಡು ಸ್ಕೂಲ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಸ್ಕೂಲಿಂದು ಫೋನಲ್ಲೇ ನಾವು ಹುಡುಕ್ಬೋದು. ಇನ್ನು ಸೌಂದರ್ಯದ ಬಗ್ಗೆ, ಸೌಂದರ್ಯ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ, ಎಲ್ರಿಗೂನು ಇಷ್ಟ. ಸೊ ಸೌಂದರ್ಯ ಬಗ್ಗೆ ಪಾರ್ಲರ್ಗೆ ಹೋಗ್ಬೇಕು ಅಂತ ಅವಾಗೆಲ್ಲ ಪಾರ್ಲರ್ಗೆ ಹೋಗಕ್ಕೆ ಕೆಲವೊಂದ್ ಕಡೆ ಹಳ್ಳಿ ಕಡೆ ಏನಾಗ್ಬಿಡುತ್ತೆ ಅಂದ್ರೆ ಪಾರ್ಲರ್ಗೆ ಹೋಗ್ತಾ ಇದಾರೆ ಹುಡುಗಿರು ಅಂದ್ರೆ ಇವಾಗೂನು ಕೆಲವೊಬ್ರು ಕಾಮೆಂಟ್ಸ್ ಮಾಡ್ತಾರೆ, ಬ್ಯಾಡ್ ಕಾಮೆಂಟ್ಸ್. ಸೊ ಇಲ್ಲ ಅಂತ ಅಲ್ಲ. ಆವಾಗ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇದಾರೆ, ಅವರು ಏನೋ ಒಂದ್ ಐಬ್ರೋ ಮಾಡ್ಸ್ಕೊಳಕ್ಕೆ ಅಂತಾನೆ ಇಟ್ಕೊಳ್ಳಿ ಹೋಗ್ತಾರೆ ಅಂದ್ರೆ ಅದ್ ಏನೋ ಒಂದ್ ದೊಡ್ಡ ಜೈಲಿಗೆ ಹೋಗಿ ಬಂದಿದ್ದಾರೆ ನನ್ನ ಹತ್ರ. ಹಳ್ಳಿಲಿ ಇವಾಗ್ಲೂನು ಟ್ರೀಟ್ ಮಾಡ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಆಗಿದೆ. ಬ್ಯೂಟಿ ಪಾರ್ಲರ್ ಎಲ್ಲಿ ಹೋಗ್ತಾ ಇದೀಯ? ಸೊ ಬ್ಯೂಟಿ ಪಾರ್ಲರ್ಗೆ ಹೋಗ್ತಿದೀನಿ. ಏನಕ್ಕೆ? ಫೇಸ್ ವಾಶ್ ಫೇಸ್ ವಾಶ್ ಅದನ್ನೊಂಥರ ಕಾಮಿಡಿಯಾಗಿ ಮಾಡ್ತಾರೆ. ಸೊ ಈಗ ಫೋನಲ್ಲೇ ಇರೋದ್ರಿಂದ ಮನೇಲಿ ಅದನ್ನು ಸಹ ಇಬ್ರು ಹಾಕೋದು, ಫೇಸ್ ವಾಶ್ ಮಾಡೋದು, ಫೇಸ್ ಪ್ಯಾಕ್, ಪ್ರತಿಯೊಂದು ಸೌಂದರ್ಯ ಮಾಹಿತಿನೂ ಸಹ ಈ ಫೋನಲ್ಲೇ ಸಿಗುತ್ತೆ. ಇನ್ನು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಈ ವಿಚಾರ ಯಾರು ತಗೊಂತಿರೋ ಗೊತ್ತಿಲ್ಲ. ಸೊ ನನ್ಗೆ ಅನ್ಸಿದ್ ನಾನು ಹೇಳ್ತೀನಿ. ಕೆಲವೊಂದ್ ಸತಿ ಫ್ಯಾಮಿಲಿ ವಿಚಾರಗಳು ಬಂದಾಗ ಫ್ಯಾಮಿಲಿ ಇರ್ಬೋದು, ಹಸ್ಬೆಂಡ್ ವೈಫು ಏನೇ ಓಕೆ, ಯಾವುದೇ ಒಂದು ವಿಚಾರನೂ ಸಹ ಕೆಲವೊಂದ್ಸತಿ ಡಾಕ್ಟರ್ ಹತ್ರನೂ ಶೇರ್ ಮಾಡ್ಕೊಳಕ್ ಆಗಲ್ಲ.
ಬೇರೆ ಪರ್ಸನ್ ಹತ್ರನಾಗ್ಲಿ, ತಾಯಿ ಹತ್ರ ಆಗ್ಲಿ, ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಕೆಲವೊಂದು ಪರ್ಸನಲ್ ವಿಚಾರಗಳು ಆಗ್ತಿರಲ್ಲ. ಸೊ ಅದ್ರ ಬಗ್ಗೆ ಹೆಲ್ತ್ ಬಗ್ಗೆನೇ ಆಗಲಿ, ಸೊ ಅದರ್ ಪರ್ಸನಲ್ ವಿಚಾರಗಳ ಬಗ್ಗೆನೇ ಆಗಿರ್ಲಿ, ಶೇರ್ ಮಾಡ್ಕೊಳಕಲ್ಲ ಆ ವಿಚಾರನ ಸಹ ನಾವು ಫೋನಲ್ಲಿ ನೋಡ್ಬಿಟ್ಟು ಅದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿನ ತಿಳ್ಕೊಂಡು ನೋಡ್ಬೋದು. ಸೊ ಅನ್ಸಿದ್ದು ಇಷ್ಟು ನಂಗೆ ಗೊತ್ತಿದೆ ಪಾಯಿಂಟ್ಸು. ಗೊತ್ತಿದೆ ಅನ್ನೋಕ್ಕಿಂತ ಇನ್ನೂ ಹೇಳ್ಕೊಂತ ಹೋದ್ರೆ ತುಂಬಾನೇ ಅನುಕೂಲಗಳಿವೆ ಈ ಫೋನ್ ಬಂದಿರೋದ್ರಿಂದ. ಇವಾಗ ಯಾರನ್ನ ಬೇಕಾದ್ರೂ ಬಿಟ್ಟಿರ್ತೀವಿ, ಅದೇ ಸ್ಟಾರ್ಟಿಂಗ್ ಹೇಳ್ದಂಗೆ ಇನ್ನು ಫೋನ್ ಬಿಟ್ಟು ಏನೂ ಇಲ್ಲ. ನಮ್ಮ ದಿನನಿತ್ಯದ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಪ್ರತಿಯೊಂದು ಸ್ಟಾರ್ಟ್ ಆಗೋದೇ ಫೋನಿಂದ ಅಂತ ಹೇಳ್ತಿದ್ದೀನಿ. ಸೊ ಇವತ್ತಿಗೆ ಈ ನನ್ನ ಫೋನಿನ ಅನುಕೂಲಗಳ ಬಗ್ಗೆ ಟಾಪಿಕ್ನ ಎಂಡ್ ಮಾಡ್ತಿದ್ದೀನಿ. ಸೊ ಇನ್ನೂ ಹೆಚ್ಚಿನಾಗಿ ನಿಮಗೆ ತಿಳಿದಿದ್ರೆ, ಸೊ ನಾನು ಹೇಳಿಲ್ಲದ್ರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅಂಡ್ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಇನ್ನೊಂದು ಏನಾಗ್ತಿದೆ ಅಂದರೆ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ, ಸೊ ಯಾಕೋ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ ಆಗಿ ಮತ್ತೆ ಅನ್ಸಬ್ಸ್ಕ್ರೈಬರ್ ಆಗ್ತೀರಾ. ದಯವಿಟ್ಟು ಆ ಥರ ಮಾಡಬೇಡಿ. ಏಕೆಂದರೆ ಇದಕ್ಕೇನು ಅಮೌಂಟ್ ಪೇ ಮಾಡೋದಿರಲ್ಲ. ನಮಗೂ ಒಂದು ಸಬ್ಸ್ಕ್ರೈಬರ್ ಆದ್ರು ಅಂದರೆ ಎಷ್ಟು ಖುಷಿ ಇರುತ್ತೆ. ಸೊ ಅದು ಒಂದು ಲೆಸ್ ಆಯ್ತು ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು. ಹರ್ಟಿಂಗ ನೀವ್ಯಾರೋ ಗೊತ್ತಿಲ್ಲ, ನಾವ್ಯಾರೋ ಗೊತ್ತಿಲ್ಲ. ಸೊ ಒಂದು ಸಬ್ಸ್ಕ್ರೈಬರಿಂದ ನಮ್ಗೆ ಎಷ್ಟು ಕನೆಕ್ಟಿಂಗ್ ಇರುತ್ತೆ ಅಂದರೆ ಸೊ ಅಷ್ಟು ಕನೆಕ್ಟಿಂಗ್ ಇರುತ್ತೆ. ಸೊ ದಯವಿಟ್ಟು ಯಾರು ಸಬ್ಸ್ಕ್ರೈಬರ್ ಆದರೂ ಅನ್ಸಬ್ಸ್ಕ್ರೈಬ್ ಆಗಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಚಾರ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇನ್ನೊಂದು ವಿಚಾರ, ಇನ್ನೊಂದು ಟಾಪಿಕ್ ಎಲ್ಲನೂ ಬಂದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್, ಟೇಕ್ ಕೇರ್.